ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೌಂಡ್ ಕೇಳಿಸ್ಕೊಂಡ್ರಿ ಅಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಅದು ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರಾ. ವೆಲ್ಕಮ್ ಟು ಮೈ ಚಾನಲ್. ಇದಕ್ಕೆ ನಾನು 1 ಕಪ್ಪಷ್ಟು ಮಲ್ಟಿಗ್ರೇನ್ ಆಟ ತೊಗೊಂಡಿದ್ದೀನಿ. ಇದೇ ಜಾಗದಲ್ಲಿ ನೀವು ಮೈದಾ ಸಹ ಉಪಯೋಗಿಸ್ಕೊಳ್ಬೋದು. ಓಕೆನಾ. ಅದಕ್ಕೆ ಚಿಟಿಕೆ ಅಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕಾಯಿಸಿರೋ ಎಣ್ಣೆ 1 ಸೌಟ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಕಾದಿರಬೇಕು. ಹಾಕಿದ ತಕ್ಷಣ ನಮಗೆ ಬಬಲ್ಸ್ ಫಾರ್ಮ್ ಆಗಬೇಕು. ಎಣ್ಣೆ ಆ ಹದದಲ್ಲಿ ಇರಬೇಕು. ಸುಮಾರು 1 ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಇದು 200 ಗ್ರಾಮ್ ಅಷ್ಟಿದೆ ನಾನು ತೊಗೊಂಡಿರೋ. ಸೊ ಇದೇ ಜಾಗದಲ್ಲಿ ನೀವು ಮೈದಾ ಸಹ ಹಾಕ್ಕೊಳ್ಬೋದು. ಇದಕ್ಕೆ ನಾನು 1 ಸೌಟಷ್ಟು ಎಣ್ಣೆ, ಜೀರಿಗೆ, ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಿದ್ದೀನಿ. ಸ್ವಲ್ಪ ಸಾಫ್ಟಾಗಿರಬೇಕು. ಸೊ ಒಂದಕ್ಕೊಂದು ಚೆನ್ನಾಗಿ ನಾದ್ಕೊಂಡು ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದಕ್ಕೆ ಫಿಲ್ಲಿಂಗ್ ಏನು ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಯೂಶಲಿ ಚಟ್ನಿ ಪುಡಿ ಎಲ್ಲ ನೀವು ಅನ್ನಕ್ಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತೀರಾ, ದೋಸೆ, ಇಡ್ಲಿ, ಚಪಾತಿಗೆ ಎಲ್ಲ ತಿಂತೀರಲ್ವ. ಅದೇ ಚಟ್ನಿ ಪುಡಿ ಯೂಸ್ ಮಾಡ್ಕೊಂಡು ನಾನಿವತ್ತು ಬಾಕರ್ವಾಡಿ ಮಾಡ್ತಾಯಿದ್ದೀನಿ. ಬಾಕರ್ವಾಡಿಗೆ ಸಪ್ರೇಟ್ ಮಸಾಲೆ ಬರುತ್ತೆ. ಅದಕ್ಕೆ ಸೋಂಪು, ಧನಿಯಾ, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ತೀವಿ. ಬಟ್ ನಾವು ಇಲ್ಲಿ ಚಟ್ನಿ ಪುಡಿಗೆ ನಾವು ಸೋಂಪು ಒಂದು ಹಾಕಲ್ಲ. ಮತ್ತು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದೇ ಇರುತ್ತೆ. ಬಾಕರ್ವಾಡಿಗೆ ಕರ್ಬೇವಿನ ಸೊಪ್ಪು ಹಾಕಲ್ಲ. ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಚಟ್ನಿ ಪುಡಿಗೆ ಅಲ್ವಾ. ನಿಮ್ಮ ಮನೇಲೆಲ್ಲ ಚಟ್ನಿ ಪುಡಿ ಇದ್ದರೆ ಫಟಾಫಟ್ ಅಂತ ಮಕ್ಕಳಿಗೆ ಸ್ಕೂಲಿಂದ ಬರೋಷ್ಟೊತ್ತಿಗೆ ಇನ್ಸ್ಟೆಂಟಾಗಿ ಅವ್ರಿಗೆ ಗೊತ್ತೇ ಆಗಲ್ಲ ಇದು ಬಾಕರ್ವಾಡಿ ಮಸಾಲೆ ಅಲ್ವೇ ಅಲ್ಲ ಅಂತ. ಯಾಕಂದರೆ ಚಟ್ನಿ ಪುಡಿ ನಾವು ಯೂಶಲಿ ಏನಕ್ಕೆ ಯೂಸ್ ಮಾಡ್ತೀವಿ ಹೇಳಿ, ನಾನು ಹೇಳ್ದಂಗೆ ದೋಸೆ, ಇಡ್ಲಿಗೆಲ್ಲ. ಸೊ ಈ ಥರ ಬಾಕರ್ವಾಡಿನೂ ಮಾಡ್ಬೋದು ಅಂತ ಯಾರೂ ಇದುವರೆಗೂ ಯೂಟ್ಯೂಬಲ್ಲಿ ಶೇರ್ ಮಾಡಿಲ್ಲ. ನಾನೇ ಫಸ್ಟು ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ, ಏನಾದ್ರು ಇನ್ನೋವೇಟಿವ್ ಮಾಡಲೇಬೇಕಲ್ವ ರೀ. ಬಾಕರ್ವಾಡಿಗೆ ಅಂತ ಮಸಾಲೆ ಮಾಡಿದರೆ ಒಂದು ಸಲ ಬಾಕರ್ವಾಡಿ ಮಾಡಿದರೆ ಮತ್ತೆ ಆ ಮಸಾಲೆ ಪೌಡ್ರ್ ನಾವು ಬೇರೆದಕ್ಕೆ ಯೂಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಅದೇ ಚಟ್ನಿ ಪುಡಿ ನಮ್ಮ ಸೌತ್ ಇಂಡಿಯಲ್ಲಿ ಫೇಮಸ್. ನಮ್ಮ ಮನೆ ಪ್ರತಿಯೊಬ್ಬರ ಮನೇಲಿ ಚಟ್ನಿ ಪುಡಿ ಇರುತ್ತೆ. ಯಾಕೆ ಆ ಚಟ್ನಿ ಪುಡಿ ಉಪಯೋಗಿಸ್ಕೊಂಡು ಈ ಥರ ಮಾಡಬಾರ್ದು ಅಂತ ಇನ್ನೋವೇಟಿವ್ ಆಗಿ ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರಿಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಗೆ ಹೊಸ್ಕೊಂಡು ನಾವು ಜೀರಿಗೆ ಅಥವಾ ಓಂಕಾಳು ಎರಡೂ ಹಾಕ್ಕೊಳ್ಬೋದು, ಅಥವಾ ಯಾವುದಾದ್ರೂ ಒಂದು ಹಾಕ್ಕೊಳ್ಬೋದು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸವರ್ಕೊಳ್ತಿದ್ದೀನಿ. ಆದಷ್ಟು ತೆಳ್ಳಗೆ ಮಾಡೋಣ. ಈಗಾಗಲೇ ಎಣ್ಣೆನ ಹದವಾಗಿ ಕಾಯಕ್ಕಿಟ್ಟಿದ್ದೀನಿ, ಡೀಪ್ ಫ್ರೈ ಮಾಡಬೇಕಲ್ಲ. ಇಲ್ಲಿ ನೋಡಿ, ನಮ್ಮ ಮನೇಲಿ ನಾನು ಮಾಡಿಕೊಂಡ್ರೆ ಚಟ್ನಿ ಪುಡಿ ಇದ್ರದ್ದು ವೀಡಿಯೋ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಎಲ್ಲರಿಗೂ ಯೂಶಲಿ ಗೊತ್ತಿರುತ್ತೆ ಅಲ್ವೇನ್ರಿ ಚಟ್ನಿ ಪುಡಿ ಮಾಡೋದು, ಅದೇನು ಹೊಸದೇನಲ್ಲ. ಬಟ್ ಇನ್ನೂ ಬಿಗಿನರ್ಸ್ ನಮ್ಗೆ ಗೊತ್ತಿಲ್ಲ ಅನ್ನೋರಿಗೆ ನಾನು ಡೆಫಿನೆಟಾಗಿ ಅದನ್ನು ಶೇರ್ ಮಾಡ್ತೀನಿ. ಲಿಂಕ್ ಕೇಳಿದ್ರೆ ಕೊಡ್ತೀನಿ. ನನ್ನ ವೀಡಿಯೋಲು ಇದೆ, ನನ್ನ ಚಾನಲಲ್ಲೂ ಚಟ್ನಿ ಪುಡಿ ಮಾಡೋದಿದೆ. ಓಕೆನಾ. ಸೊ ಅದೇ ಚಟ್ನಿ ಪುಡಿ ಹಾಕ್ಕೊಂಡು ನೋಡಿ, ಈ ಥರ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ. ಓಕೆನಾ. ಸೊ ನಮಗೂ ಗರಿಗರಿಯಾಗಿ ಬರುತ್ತೆ. ಈ ಥರ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ರೌಂಡಕ್ಕಿರಬೇಕು ನಮ್ಮ ಫೋಲ್ಡ್ ನಾವೇನು ಮಾಡ್ತಿದ್ದೀವೋ. ಸೊ ಮಕ್ಳಿಗೆ ಗೊತ್ತೇ ಆಗಲ್ಲ. ಸೊ ನಮಗೂ ಕೆಲಸ ಸುಲಭ ಆಯಿತು. ಬಾಕರ್ವಾಡಿ ಪೌಡ್ರ್ ಮಾಡೋದು ತಪ್ಪಿತು. ಚಟ್ನಿ ಪುಡಿಲೇ ಬಾಕರ್ವಾಡಿ ಮಾಡಿ ಮುಗಿಸ್ಕೊಡ್ಬೋದು. ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಬೇಕಾದ್ರೆ ಚಟ್ನಿ ಪುಡಿ ಸ್ವಲ್ಪ ಖಾರ ಇಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಳ್ಬೋದು. ಓಕೆನಾ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಸೈಡ್ ಎಡ್ಜಸ್ಗೆ ಸ್ವಲ್ಪ ತ್ಯಾವ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣೀರನ್ನ ಇದು ಮಾಡಿಕೊಂಡ್ರೆ ನೀಟಾಗಿ ರೋಲ್ ಆಗುತ್ತೆ. ಸೊ ತುಂಬ ಈಸಿ, ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸಲ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಯಾವ ರೀತಿ ಇತ್ತು ನಮ್ಮ ಚಟ್ನಿ ಪುಡಿ ಬಾಕರ್ವಾಡಿ ಅಂತಲೂ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದಕ್ಕೆ ಏನು ಹೆಸರು ಕೊಡ್ಬೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವೇ ಒಂದು ಹೆಸರನ್ನ ಸಜೆಸ್ಟ್ ಮಾಡಿ. ಹೇಮಾ ಈ ಹೆಸರು ಕೊಡು ಅಂದರೆ ಡೆಫಿನೆಟಾಗಿ ಆ ಹೆಸರು ಸಜೆಸ್ಟ್ ಮಾಡ್ತೀನಿ. ಓಕೆನಾ. ಬಾಕರ್ವಾಡಿ ಶೇಪ್ ನಿಮಗೆಲ್ಲ ಗೊತ್ತಿರ್ಬೋದಲ್ಲ. ಅಂಗಡಿಲೆಲ್ಲ ಒಂದು 10 ರೂಪಾಯಿ, 20 ರೂಪಾಯಿದೆಲ್ಲ ಸಿಗುತ್ತೆ. ಸೊ ಇದು ಮಹಾರಾಷ್ಟ್ರೀಯನ್ ಫೇಮಸ್ ರೆಸಿಪಿ. ಬಟ್ ಮಸಾಲ ಮಾತ್ರ ನಮ್ಮ ಸೌತ್ ಇಂಡಿಯನ್, ನಮ್ಮ ಕರ್ನಾಟಕದ ಚಟ್ನಿ ಪುಡಿ ಹಾಕಿದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಓಕೆನಾ. ಯಾವ ರೀತಿ ಇತ್ತು ಇವತ್ತು ಇನ್ನೋವೇಟಿವ್ ಆಗಿರೋ ಐಡಿಯಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಈಗಾಗಲೇ ಎಣ್ಣೆನ ಹದವಾಗಿಟ್ಟಿದ್ದೀನಿ. ಜಾಸ್ತಿ ಟೈಮ್ ಏನು ಕನ್ಸ್ಯೂಮ್ ಆಗಲ್ಲ ರೀ. ಕೇವಲ 5ರಿಂದ 10 ನಿಮಿಷ ಅಷ್ಟೇ. ನಿಮ್ಮ ಮನೆಯಲ್ಲೆಲ್ಲ ಗೋಧಿ ಹಿಟ್ಟಿತ್ತು ಅಂದರೆ, ಚಟ್ನಿ ಪುಡಿ ಇತ್ತು ಅಂದರೆ ಫಟಾಫಟ್ ಅಂತ ಹಾಕೋಗುತ್ತೆ. ಸೊ ನೋಡಿ, ಈ ಥರ ಶೇಪ್ ಕೊಟ್ಕೊಂಡು ಬಾಕರ್ವಾಡಿನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲ್ಲಾಗಿ, ಟೇಸ್ಟಿಯಾಗಿ ಮಕ್ಕಳು ಕ್ಯಾರಿಯರ್ಗೂ ಆಸೈ, ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತಿಗೂ ತಿನ್ಬೋದು. ನಾವು ಕಾಫಿ ಟೀ ಜೊತೆ ಬಾಯಾಡ್ಬೋದು. ಯಾವ ರೀತಿ ಇತ್ತು ಇವತ್ತಿನ ಇನ್ನೋವೇಟಿವ್ ರೆಸಿಪಿ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ. ಸೊ ಸೂಪರ್ ಡೂಪರ್ ಆಗಿರೋ ರೆಸಿಪಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಈ ಥರ ಮೀಡಿಯಮ್ ಹದದಲ್ಲಿ ಚೆನ್ನಾಗಿ ಅದನ್ನು ಕರ್ಕೊಳ್ಳೋಣ. ಸೂಪರಾಗಿರುತ್ತೆ. 15 ದಿನ ಇಟ್ಟು ತಿನ್ಬೋದು ಬಾಕ್ಸಲ್ಲಿ. ಬಟ್ 15 ದಿನ ಇರಲಿ, 5 ನಿಮಿಷವೂ ಇರೋಲ್ಲ. ಮಕ್ಕಳಿರೋ ಮನೇಲಿ 5 ನಿಮಿಷವೂ ಇರೋಲ್ಲ ಇಂಥ ಕರೆದಿರೋ ಐಟಮ್ ಎಲ್ಲ. ಸೊ ನೋಡಿ, ಸೂಪರಾಗಿ ರೆಡಿಯಾಗಿದೆ ಅಂತ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಓಕೆನಾ. ಇನ್ನೊಂದು ಸಲ ಸೌಂಡ್ ಕೇಳೋರಂತೆ ಬನ್ನಿ, ತೋರಿಸ್ತೀನಿ ನಿಮಗೆ ಸೌಂಡು. ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ. ನಾನು ತೊಗೊಂಡಿದ್ದು 200 ಗ್ರಾಮ್ ಅಷ್ಟು ಗೋಧಿ ಹಿಟ್ಟಿಗೆ ನಂಗೆ ಸುಮಾರು ಒಂದು 20ರಿಂದ 25 ಆಯಿತು. ನೋಡಿ, ಈ ಥರ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಕರ್ಕೊಳ್ಳೋಣ. ಏನು ಭಯ ಇಲ್ಲ, ಎಲ್ಲಾದರೂ ಉದ್ರೋಗುತ್ತೆ ಪೌಡ್ರು ಅಂತ. ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ನಾವು ಎಣ್ಣೆ ಸವರಿರ್ತೀವಲ್ಲ, ಎಣ್ಣೆ ಸವರೋದ್ರಿಂದ ಅದನ್ನು ಚೆನ್ನಾಗಿ ಅಂಟ್ಕೊಳುತ್ತೆ. ಬನ್ನಿ ಇನ್ನೊಂದು ಸಲ ಸೌಂಡ್ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.